ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ. ಇಲ್ಲಿ ಗಂಟ ನಾನು ಯಾಕೆ ಎ ಬಿ ಸಿ ಡಿ ಹೇಳಿದೆ ಅಂದರೆ ಇಷ್ಟು ಟವರ್ಗಳಿರೋವಂಥದ್ದು 16 352 ಇರೋವಂಥ ಒಂದು ಬ್ಲಾಕ್ಸ್ ಇರೋವಂಥದ್ದು. ಇದು ಕರ್ತನ್ಮಲೆ ಇಟ್ಗಲ್ಪುರದಲ್ಲಿರುವಂಥದ್ದು. ಓಕೆ, ಇಲ್ಲೆಲ್ಲ ಫುಲ್ ರೆಡಿ ಆಗೋಗಿದೆ. ಸಿಂಗಲ್ ಬೆಡ್ರೂಮ್ ಇಲ್ಲಿಂದ ಅಲ್ಲಿ ಕೆಳಗಡೆನೂ ಆಗ್ತಾಯಿದೆ. ಇಲ್ಲಿ ಕೆ ಅನ್ನೋ ಬ್ಲಾಕು ಇಲ್ಲಿ ಜಾಗ ಸಾಲದೇನೆ ಅದನ್ನು ಕೆಳಗಡೆ ಯು ವಿ ಪಕ್ಕದಲ್ಲೇ ಕೆ ಬ್ಲಾಕ್ ಹಾಕಿದ್ದಾರೆ. ಭಾಳ ಚಕ್ಕೊಟ್ಟಾಗೆ ಭಾಳ ಚೆನ್ನಾಗಿ ಲೈಟ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಜಿ ಬ್ಲಾಕ್. ಎ ಬಿ ಸಿ ಡಿ ನಾನು ಅಲ್ಲಿ ತೋರಿಸಿದೆ. ಇದು ಜಿ ಬ್ಲಾಕ್. ಓಕೆ, ಅದಾದ ನಂತರ ಆ ಕಡೆ ಇರೋಂಥ ಬ್ಲಾಕ್ ಆಮೇಲೆ ತೋರಿಸ್ತೀನಿ. ನೋಡಿ, ಭಾಳ ಚೆನ್ನಾಗಿದೆ. ಇಲ್ಲಿಂದ ಸ್ಲೋಪ್ ಕೊಟ್ಟಿದ್ದಾರೆ. ಅಲ್ಲೇ ನಿಮಗೆ ಡಿ ಜಿ ಮತ್ತು ಇದೆಲ್ಲ ಬರುತ್ತೆ. ಇದು ಹೆಚ್ ಬ್ಲಾಕ್. ಓಕೆ, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಇಲ್ಲಿ 2 ಇದೆ. ನೋಡಿ, ಇಲ್ಲೊಂದು ಐ ಬ್ಲಾಕ್ ಕಾಣಿಸುತ್ತೆ ನಿಮಗೆ. ನೋಡಿ, ಐ ಬ್ಲಾಕ್. ಓಕೆ, ಇಲ್ಲಿ ಲಾಸ್ಟ್ ಬಂದು ಇಲ್ಲಿ ಜೆ ಬ್ಲಾಕ್ ಅಂತ ಬರುತ್ತೆ. ಈಗ ಆಯಿತಾ, ನಾನೀಗ ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ತೋರಿಸ್ತೀನಿ. ನೋಡಿ, ಕಾಣಿಸ್ತು ಜೆ ಬ್ಲಾಕ್ ಕಾಣಿಸ್ತು. ಓ, ಈಗ ನಾನು ಈ ಕೆಳಗಡೆ ಹೋಗ್ತಾಯಿದ್ದೀನಿ. ಓಕೆ, ಇದು CQRST UV ಎಲ್ಲ ಈ ಬ್ಲಾಕ್ ಹೆಸರು ಹಾಕಿಲ್ಲ. ಇದರಲ್ಲಿ ಇದನ್ನು ರೆಡಿ ಆಗ್ತಾಯಿದೆ. ಇದೊಂದು ತಿಂಗಳಲ್ಲಿ ಇದನ್ನು ರೆಡಿ ಆಗೋಗುತ್ತೆ. ಇದನ್ನೆಲ್ಲ ಕೊಟ್ಬಿಡ್ತಾರೆ. ಓಕೆ, ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ನಿಮಗೆ ಫ್ಲ್ಯಾಟ್ಗಳು ಯಾವ ಜಾಗದಲ್ಲಿ ಬೇಕು, ಏನು ಎತ್ತ ಅಂತ ಕೇಳಿದ್ರೆ ದಯವಿಟ್ಟು ನಾನು ತಿಳಿಸಿ. ನಾನು ನಿಮ್ಗೆ ಹೇಳ್ತೀನಿ. ಕಾಮೆಂಟ್ಸಲ್ಲಿ ಹಾಕಿ, ನಾನು ಉತ್ತರಗಳನ್ನ ಕೊಡ್ತೀನಿ. ಓಕೆ, ಕಾಮೆಂಟ್ಸಲ್ಲಿ ದಯವಿಟ್ಟು ಪ್ರಶ್ನೆಗಳನ್ನ ಹಾಕಿ. ನೀವು ಹಾಕಿದಷ್ಟು ನೀವು ತಿಳ್ಕೊತೀರಾ. ನೀವು ತಿಳ್ಕೊಂಡ್ರೆ ಬೇರೆಯವ್ರು ಕಲಿಸ್ಕೊಡ್ತೀರಾ. ಅದನ್ನು ಡಬಲ್ಲು 11 ಇಂಟು 2 ಟವರು ಅಂದರೆ 22 ಟವರ್ ಬರುತ್ತೆ. 22 ಟವರಲ್ಲಿ ಒಂದು ಟವರ್ಗೆ 16 ಬರುತ್ತೆ. ಓಕೆ, ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ನೋಡಿ, ಪೇಂಟಿಂಗ್ ಎಲ್ಲ ರೆಡಿ ಆಗ್ತಾಯಿದೆ. ನೋಡ್ಕೊಳ್ಳಿ, ನೈಟ್ ಟು ಡೇ ಎಲ್ಲ ಫುಲ್ಲು ಭಾಳ ಚೊಕ್ಕಟವಾಗೈತೆ. ನಾನು ಬಂದು ಅಲ್ಲಿ ಆರನ್ನು ಹೊಡಿತಾ ಇದ್ದೀನಿ. ಸೆಕ್ಯೂರಿಟಿ ಇಲ್ಲ. ಹೌದಾ? ಓ, ಇದು ಐ ಜೆ ಕೆ ಅಲ್ಲ ಹೋಯ್ತು. ಹಾಂ, ಗೊತ್ತಾಯ್ತು. ನೋಡಿ, ಐ ಇಲ್ಲೈತೆ, ಜೆ ಇಲ್ಲೈತೆ. ಆ ಕೆ ಬ್ಲಾಕ್ ಆ ಕಡೆ ಬರಬೇಕಾಗಿತ್ತು. ಓಕೆ, ಅದಕ್ಕೆ ಆ ಕೆ ಬ್ಲಾಕ್ನ ಆ ಕಡೆ ಶಿಫ್ಟ್ ಮಾಡಿದ್ವಿ. ಓಕೆ, ಹಂಗೆ ಎ ಬಿ ಸಿ ಡಿ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ಗಂಟ ಐತೆ. ಹಾಂ, ಇವರೆಗೂ ಬರಲ್ಲ. 26 ನಾನು 22ವರೆಗೂ ಬರುತ್ತೆ. ಹಾಂ, 22 ಬರುತ್ತೆ. 26 ತೆಗೆದ್ರೆ. ಓಹ್, ಹಂಗೆ. ಎ ಬಿ ಸಿ ಡಿ ನೀವು 26 ಅಕ್ಷರ ಅಂದರೆ 4 ತೆಗೆದ್ರೆ ಲಾಸ್ಟಿಗೆ ಯುನೇ. ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಟಿವರೆಗೂ ಬರುತ್ತೆ. ಇಲ್ಲ 4 ತೆಗೆದ್ರೆ ಯು ಬಿ ಡಬ್ಲ್ಯೂ ಎಕ್ಸ್ ವೈ ಅಲ್ಲಲ್ಲ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಹಾಂ, ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇರಲ್ಲ. ಹಾಂ, ಯು ವಿ ಡಬ್ಲ್ಯೂ ಎಕ್ಸ್ ಹಾಂ, ವೈ ಯು ಝೆಡ್ ವಿ ಗಂಟ ಬರುತ್ತೆ. ಟಿವರೆಗೂ ಬರುತ್ತೆ. ಹಾಂ, ಟಿವರೆಗೂ. ಈಗ 26ರಲ್ಲಿ 4 ತೆಗೆದ್ರೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ 6 ಲೆಟರ್ ನಿಮಗೆ ಮೈನಸ್ ಆಗುತ್ತೆ. 6 ಲೆಟರ್ ಮೈನಸ್ ಆಗುತ್ತೆ. 26ರಲ್ಲಿ 27. ಅದೇ ನನಗೆ ಕನ್ಫ್ಯೂಸ್ ಮಾಡ್ಬಿಟ್ರು ಮಂಜಣ್ಣ. ಇದು ಎ ಬ್ಲಾಕ್. ನಾನು ಆವಾಗಲೇ ಬಂದಿದ್ದು ಆ ಕಡೆಯಿಂದ. ತೋರಿಸಿ, ನಾನು ಬಂದಿದ್ದು ಆ ಕಡೆಯಿಂದ. ಈ ಕಡೆಯಿಂದ ಎಂಟ್ರೆನ್ಸ್ ಕೊಡ್ತಾ ಇಲ್ಲ, ಸೊ ಆ ಕಡೆಯಿಂದ ಬಂದಿದ್ದು ನಾವು. ಇದು ಎ ಬ್ಲಾಕು. ಇಲ್ಲಿಗೆ ಹೋಗ್ಬಿಟ್ಟು ಬರೋಣ. ಮಂಜಣ್ಣ ಅವ್ರು ಹೇಳಿದ್ರು ಹೋಗೋಣ. ಬೇಗ ಬರ್ರಪ್ಪ. ಬ್ಯೂಟಿಫುಲ್ಲಾಗೆಲ್ಲ ರೆಡಿ ಆಗೈತೆ, ಮಸ್ತ್. ಅಡ್ಜಸೆಂಟ್ ಡೋರ್ಸ್ ನಮ್ಗೆ ಇಲ್ಲೇ ಸಾಕು. ಮೇಲ್ಗಡೆ ಹೋಗೋದು ಬೇಡ, ಇಲ್ಲೇ ಸಾಕು. A03 ಇಲ್ಲಿ ಬಂದು ಆ ಕಡೆನಾ ಯಾವುದಾದ್ರೂ ಓಪನ್ ಮಾಡಿ. ಓಕೆ. ಇಲ್ಲಿ ಕರೆಂಟಿನ ವ್ಯವಸ್ಥೆಗೆ ಇಲ್ಲೇ ಆಚೆ ಕಡೆನೇ ಹಾಕಿದ್ದಾರೆ. ಇಲ್ಲೇ ಪಾರ್ಕ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ.
ಕಾಲಿಂಗ್ ಬೆಲ್ದು ಭಾಳ ದೊಡ್ಡದಾಗೈತೆ. ಓಕೆ, ಪರವಾಗಿಲ್ಲ, ನಮ್ಗೆ ಇಷ್ಟೇ ಸಾಕು ರೀ. ಇದಕ್ಕಿಂತ ಭಯಂಕರವಾಗಿರೋಂಥದ್ದೆಲ್ಲ ಇಲ್ಲ, ನಾನು ಇಲ್ಲೆಲ್ಲ ಹೇಳಬೇಕು ಏನೇನು ಅಂತ. ಅದಕ್ಕೆ ಪರವಾಗಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ರ. ಸೊ ಇದು ಬಂದು ಸಿಮೆಂಟದ್ದು, ಎಲ್ಲ ಕಡೆ ನೀವು ನೋಡಿರೋಂಥ ವಿಚಾರದಲ್ಲಿ ಸೇಮು ಸಿಮೆಂಟದ್ದು ವಾಸ್ಕಲ್ ಬರುತ್ತೆ. ಸಿಮೆಂಟದ್ದು ವಾಸ್ಕಲ್ಲು ಹೀಗೆಲ್ಲ ನಾರ್ಮಲಾಗಿ ಎಲ್ಲ ಕಡೆ RGRCLಲ್ಲಿ ಯಾವ ಥರ ಹಾಕಿದ್ವಿ ಅದೇ ಥರ ಬರುತ್ತೆ. ನಾನು ಇದ್ರ ಮುಂಚೆ ನಿಮಗೆ ಬೇರೆ ಒಂದು ಗೌಡ್ನಹಳ್ಳಿನಲ್ಲಿ ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಮಾತ್ರ ಟೇಲ್ಸ್ ಚೇಂಜ್ ಆಗಿದೆ. ಗೌಡ್ನಹಳ್ಳಿನಲ್ಲಿ ಮಾತ್ರ ಟೇಲ್ಸ್ ಚೇಂಜ್ ಆಗಿದೆ. ಇದು ಬಿಟ್ಟು ಎಲ್ಲ RGRCLಲ್ಲಿ ಇದೇ ಥರನೇ ಟೇಲ್ಸ್ ಹಾಕಿರೋಂಥ. ಗೌಡ್ನಹಳ್ಳಿನಲ್ಲಿ ಮಾತ್ರ ವೈಟ್ ಟೇಲ್ಸ್ ಹಾಕಿರೋಂಥದ್ದು ಭಾಳ ಬ್ಯೂಟಿಫುಲ್ ಆಗಿದೆ ಅದು. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಸೇಮ್ 1.5 ಇಂಚು ನಿಮಗೆ ಬಾಗಿಲು ಬರುತ್ತೆ. ಬಾಗಿಲಿಗೆಲ್ಲ ಪೇಂಟ್ ಹಾಕಿದ್ದಾರೆ. ಇನ್ನೂ ಕೋಟ್ ಬರುತ್ತೆ ಅಂತ ಹೇಳಿದ್ದಾರೆ ಮಂಜಣ್ಣ. ಪೇಂಟ್ ಬರುತ್ತೆ. ಹಿಂದ್ಗಡೆ ಮಾಮೂಲಿ DP ಸ್ವಿಚ್ ಇದೆ. ಗೆಟ್ ಇನ್ಸೈಡ್. ಇದೆಲ್ಲ ಮಾಮೂಲಿ ಸ್ವಿಚ್ ಬೋರ್ಡೊಂದು ಪ್ಲಗ್ಗಳಿದೆ. ಇಲ್ಲಿ ಸ್ವಿಚ್ ಇದು ಚೆನ್ನಾಗಿ ಹಾಕಿದ್ದಾರೆ. ಫ್ಯಾನ್ದು ಚಿಕ್ಕದು ಪುಟಾಣಿ. ಇಲ್ಲಿ TV-ಗೆ ಮತ್ತು ಇದಕ್ಕೆ ಈ ಕಡೆ ಕೊಟ್ಟರು. ಇಲ್ಲಿ ಇನ್ನೊಂದು ವಿಸ್ತಾರವಾಗಿರೋಂಥ ವಿಚಾರ, ಸ್ಪೆಷಲ್ ಆಗಿರೋಂಥ ವಿಚಾರ ಏನಂತಂದರೆ 1 2 3 4 5 ಅಂದರೆ 10 ಅಡಿ ಹಿಂಗಾಯಿತು. 1 2 3 4 5 6 10ಕ್ಕೆ 12. ಹಾಲ್ ದೊಡ್ಡದಾಗಿದ್ದರೆ ಯಾವುದಾದ್ರೂ ಒಂದು ಚಿಕ್ಕದಾಗಿರಬೇಕು, ನೋಡೋಣ. ಟೋಟಲ್ ಸ್ಕ್ವೇರ್ ಫೀಟ್ ಬಂದು 300 ಸ್ಕ್ವೇರ್ ಫೀಟ್, ನಾರ್ಮಲ್ 300 ಸ್ಕ್ವೇರ್ ಫೀಟ್. ಬಟ್ ಹಾಲ್ ದೊಡ್ಡದಾಗಿದೆ. ಲೆಟ್ ಅಸ್ ಸಿ ಯಾವುದು ಚಿಕ್ಕದಾಗಿದೆ ಅಂತ. ಇಲ್ಲಿ 2 ಕಡೆನೂ ಸ್ವಿಚ್ ಕೊಟ್ಟಿದ್ದಾರೆ ಹಾಲಲ್ಲಿ. ಆ ಕಡೆ TV-ಗೆ ಆಯಿತು, ಈ ಕಡೆ ಫ್ರಿಜ್ಗೆ ಹಾಕೋಬೋದು ನೀವು. ದಟ್ ವುಡ್ ಬಿ ಬೆಟರ್. ಹೌದು, ಇದು ನೀವು ಫ್ರಿಜ್ಗೆ ಹಾಕೊಳ್ಳೋದು ಬೆಟರ್. ಬಿಕಾಸ್ ಬೇರೆ ಕಡೆ ಹಾಕಿರೋಂಥ ಒಂದು ಕಿಚನಲ್ಲಿ ಏನಾಗಿದೆ, ಫ್ರಿಜ್ಗೆ ಅಂತಲೇ ಸಪ್ರೇಟಾಗಿ ಜಾಗ ಕೊಟ್ಟು ಈ ಕಡೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡಿ ಒಳಗಡೆ ಕೊಟ್ಕೊಂಡಿದ್ದಾರೆ. ನೀವು ಹಾಲಲ್ಲಿ ಎಂಟ್ರಿ ಆಗಿದ ತಕ್ಷಣ ಬೇಕಾದ್ರೆ ಇಲ್ಲೇ ಫ್ರಿಜ್ ಹಾಕೊಬೋದು. ಇದಕ್ಕೆ ನೋಡಿ ನಿಮಗೆ ಫೈನಾನ್ಸ್ದು ಇಲ್ಲೇ ಪ್ಲಗ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನೀವು ಇಲ್ಲೇ ಹಾಕೋಬೋದು ಫ್ರಿಜ್ಗೆ. ಇದು ಬಿಟ್ಟು ಇಲ್ಲಿಗೆ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಿಚನ್ ಎಂಟ್ರೆನ್ಸ್ ಒಂದು ಲೈಟು, ಪ್ಲಸ್ ಈ ಕಡೆಗೆ ಒಂದು ಲೈಟ್ ಕೊಟ್ಕೊಂಡಿದ್ದಾರೆ. ಓಕೆ, ಈಗ ಕಿಚನ್ ಒಳಗಡೆ ತೋರಿಸ್ತೀನಿ. ಸೇಮ್ ಇಲ್ಲಿಂದ ಅಲ್ಲಿಗಂಟ ನಿಮಗೆ ವಾಸ್ಕಲ್ಲು ಸಿಂಗಲ್ ಪೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ ಮೆಷಿನ್ ರೆಡಿ ಆಗಿದೆ. ಇಲ್ಲೇ ಮಾಮೂಲಿ ನೀವು ಮಿಕ್ಸಿಗೆ ಮತ್ತು ಇದಕ್ಕೆ ಹಾಕೋಬೋದು. ಈಗ ಸೂರ್ಯ ಪೂರ್ವ ಯಾವ ಕಡೆ ಇರೋದು? ಈ ಸೈಡ್. ಇದು ಪೂರ್ವದ ಬಾಗಿಲು. ನಾನೀಗ ಎಂಟ್ರೆನ್ಸ್ ಕೊಟ್ಟಿದ್ದು ಪೂರ್ವದ ಬಾಗಿಲು. ಸೊ ಪೂರ್ವದ ಕಡೆನೇ ಇದೆ ಕಿಚನು. ಸೇಮ್ ಸ್ಲೈಡಿಂಗ್ ವಿಂಡೋಸ್ ವಿತ್ ನಿಮಗೆ ಗ್ರಿಲ್ಸ್ ಬರುತ್ತೆ. ಇದು ಯುಟಿಲಿಟಿ ರೂಮು, ಮಾಮೂಲಿ ಗೊತ್ತಿರೋಂಥದ್ದು. ಅದೇ ಈ ಒಂದು ಇಟ್ಗಲ್ಪುರದಲ್ಲಿ ನೋಡಿ, ಎಲ್ಲರೂ ವಾಸ್ತು ಅಂತ ಕೇಳ್ತಾರೆ ಸಹಜವಾಗಿ. ಪೂರ್ವದ ಬಾಗಿಲಲ್ಲಿ ನಿಮಗೆ ಪೂರ್ವ, ಪಶ್ಚಿಮ, ಉತ್ತರಕ್ಕೆ ನೀವು ನೋಡಿರೋಂಥದ್ದು ಎಷ್ಟೋ ಕಡೆ ನಾನು ತೋರಿಸಿದ್ದೀನಿ RGRCLಲ್ಲಿ. ಪೂರ್ವದ ಬಾಗಿಲಲ್ಲಿ ಇರೋವಂಥ ಮನೆಗೆ ಉತ್ತರದ ಕಡೆ ನಿಮಗೆ ಕಿಚನ್ದು ಸ್ಲ್ಯಾಬ್ ಇರೋವಂಥದ್ದು. ಬಟ್ ಇದರಲ್ಲಿ ಇಟ್ಗಲ್ಪುರದಲ್ಲಿ ಒಂದು ವಿಶೇಷತೆ ಏನಂತಂದರೆ, ಪೂರ್ವದ ಬಾಗಿಲಿಗೆ ನಿಮಗೆ ಪೂರ್ವದ ಕಡೆನೇ ಕಿಚನ್ ಫೇಸಿಂಗ್ ಕೊಟ್ಟಿದ್ದಾರೆ. ಇದು ಭಾಳ ಚೆನ್ನಾಗಿದೆ. ಎಲ್ಲ ರೆಡಿ ಇದೆ. ಟ್ಯಾಪ್ ಒಂದು ಹಾಕ್ಬೇಕು. ಓಕೆ, ಇಲ್ಲಿ ಮಾಮೂಲಿ ನಿಮಗೆ ಯುಟಿಲಿಟಿ ರೂಮನ್ನು ಭಾಳ ಸ್ಪೇಸ್ ಕೊಟ್ಟಿದ್ದಾರೆ. ಯುಟಿಲಿಟಿ ರೂಮ್ಗೆ ನಿಮಗೆ ಕರೆಂಟಿನ ಸ್ವಿಚ್ ಸ್ವಲ್ಪ ಮೇಲ್ಗಡೆನೇ ಹಾಕಿದ್ದಾರೆ. ಓಕೆ, ಇಲ್ಲಿಗೆ ಹಾಕಿದ್ದಾರೆ ಯುಟಿಲಿಟಿ ರೂಮ್. ಆ್ಯಂಡ್ ನೀವು ಬೇಕು ಅಂದರೆ ಮಾಮೂಲಿ ವಾಷಿಂಗ್ ಮಿಷಿನ್ ಹಾಕೋಬೋದು. ಇಲ್ಲ ಅಂತಂದರೆ ನಾನು ಬೇರೆ ಕಡೆ ತೋರಿಸಿದ್ನಲ್ಲ ಯುಟಿಲಿಟಿ ರೂಮ್ಗೆ ಅವರು ಮೆಟೀರಿಯಲ್ಸ್ನ ಇಟ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿದ್ರು, ಆ ಥರ ಮಾಡ್ಕೊಬೋದು. ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ದೆನ್ ವಿ ವಿಲ್ ಗೋ ಟು ಟಾಯ್ಲೆಟ್ ಆ್ಯಂಡ್ ಬೆಡ್ರೂಮ್. ಓಕೆ, ಟಾಯ್ಲೆಟ್ ರೆಡಿ ಆಗಿದೆ. ಸೇಮ್ 8 ಅಡಿ ನಿಮಗೆ ಇದು ಬರುತ್ತೆ. ನೋಡಿ ಎಲ್ಲಿ ಕಡಿಮೆ ಆಯಿತು ಜಾಗ ಅಂತ ಅದೇನೇ ನಾನು ನೋಡಿದೆ. ಹಾಲ್ ದೊಡ್ಡದಾಗಿ ಕೊಟ್ಟಿದ್ದಾನೆ. ಬಾತ್ರೂಮ್ ಒಂದು ಸ್ವಲ್ಪ ಚಿಕ್ಕದಾಗಿದೆ. ಅದು ಬಿಟ್ಟರೆ ಹಾಲ್ ದೊಡ್ಡದಾಗಿದೆ. ಸೇಮ್ 300 ಸ್ಕ್ವೇರ್ ಫೀಟೇ ಬರುತ್ತೆ. ಏನು ತೊಂದರೆ ಇಲ್ಲ. ನಿಮಗೆ ಗೀಸರ್ಗೆ ಮತ್ತು ಇದಕ್ಕೆ ಈ ಕಡೆನೇ ಸ್ವಿಚ್ ಕೊಟ್ಟಿದ್ದಾನೆ. ಪ್ಲಸ್ ಟ್ಯಾಪ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾನೆ. ಏನು ತೊಂದರೆ ಇಲ್ಲ. ವೆಂಟಿಲೇಷನ್ಗೂ ಚೆನ್ನಾಗಿ ಜಾಗ ಇದೆ. ಇಲ್ಲೂ ಏನು ಲೈಟ್ ಹಾಕಬೇಕಾಗಿಲ್ಲ ನೀವು. ಆ್ಯಂಡ್ ಈ ಕಡೆ ಬಂದು ನಿಮಗೆ ವಾಶ್ ಮೆಷಿನ್ ಬರುತ್ತೆ, ಅದು ಫಿಟ್ ಆಗಬೇಕು. ಓಕೆ, ಆ್ಯಂಡ್ ಟಾಯ್ಲೆಟ್ ರೂಮ್ ಸ್ಪೇಷಿಯಸ್ ಆಗಿದೆ. ಏನು ತೊಂದರೆ ಇಲ್ಲ. ಅದಕ್ಕೂ ಎಲ್ಲ ಫಿಟ್ಟಿಂಗ್ ಆಗಬೇಕು. ದೆನ್ ಲೈಟ್ ಫೆಸಿಲಿಟಿ ತೊಂದರೆ ಇಲ್ಲ. ಎಲ್ಲ ಇದನ್ನು ಪರವಾಗಿಲ್ಲ. ಇಲ್ಲಿ ಒಂದೇ ಒಂದು ಕಡೆ ಏನು ತೊಂದರೆ ಆಗಿರೋದಂದರೆ ಒಂಚೂರು ಚಿಕ್ಕದಾಗಿದೆ ಬಾತ್ರೂಮ್ ಅಷ್ಟೇ. ಅದು ಬಿಟ್ಟರೆ ಹಾಲ್ ಭಾಳ ದೊಡ್ಡದಾಗಿದೆ. ಈ ಕಡೆಯಿಂದ 8 ಅಡಿ, ಈ ಕಡೆಯಿಂದ ನಿಮಗೆ 1 2 3 4 5.5 ಅಂದರೆ 10 11 ಅಡಿ ಹಿಂಗೆ ಬರುತ್ತೆ. ಮತ್ತು ಈ ಕಡೆ ಬಂದು 8 ಅಡಿ ಬರುತ್ತೆ. ಬೆಡ್ರೂಮ್ ತೊಂದರೆ ಇಲ್ಲ, ಭಾಳ ಚೆನ್ನಾಗಿದೆ. ಈ ಕಡೆ ಬರುತ್ತೆ. ನೀವು ಪೂರ್ವ ಆ ಕಡೆ ಅಂತ ಅಂದರೆ ಪೂರ್ವ ಈ ಕಡೆ, ಪೂರ್ವ ಪಶ್ಚಿಮದ ಕಡೆ ತಲೆ ಹಾಕೊಂಡು ಕುದಿಕೋಬೋದು. ಏನು ತೊಂದರೆ ಇಲ್ಲ. ಇಲ್ಲಿ ಬೆಡ್ ಹಾಕೊಂಡ್ರು ಪಕ್ಕದಲ್ಲೇ ನಿಮಗೆ ಲೈಟ್ ಇದೆ. ಇದು ಒಂದು ಕಡೆ ಸ್ವಿಚ್ ಕೊಟ್ಟಿದ್ದಾರೆ. ದೆನ್ ಎಂಟ್ರೆನ್ಸಲ್ಲಿ ಒಂದು ಸ್ವಿಚ್ ಕೊಟ್ಕೊಂಡಿದ್ದಾರೆ. ಇಲ್ಲಿ ಏನು ಫ್ಯಾನ್ ಸ್ವಿಚ್ ಇಲ್ಲಿ ಕೊಟ್ಟಿಲ್ಲ.
ನಿಮ್ಮ ಮನವಂತ ಜಾಗದಲ್ಲಿ ನಿಮಗೆ ಫ್ಯಾನಿಗೆ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತು ಫ್ಯಾನ್ ಸ್ವಿಚ್ ಬಂದು ಭಾಳ ಚಿಕ್ಕದಾಗಿ ಕ್ಯೂಟ್ ಆಗಿದೆ, ಭಾಳ ಚೆನ್ನಾಗಿದೆ. ಸೇಮ್ ಇಲ್ಲಿಂದ ನಿಮಗೆ ಸ್ಲೈಡಿಂಗ್ ಡೋರು, ಮುಂದ್ಗಡೆನೇ ನಿಮಗೆ ರೋಡ್ ಕಾಣಿಸುತ್ತೆ, ಭಾಳ ಹತ್ತಿರದಲ್ಲೇ ಇರ್ತಾರೆ, ಎಲ್ಲ ನೈಬರ್ಸ್ ಹತ್ತಿರದಲ್ಲೇ ಇರ್ತಾರೆ. ಇದು ಭಾಳ ಚೆನ್ನಾಗಿದೆ, ಇಲ್ಲಿ ವಾತಾವರಣ ಒಂಥರ ಚೆನ್ನಾಗಿದೆ, ಸಜ್ಜಾನು ಭಾಳ ದಪ್ಪನೇ ಇದೆ. ಇಲ್ಲಿ ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಪಾಸಿಟಿವ್ ಏನಂತ ಅಂದರೆ ಹಾಲ್ ದೊಡ್ಡದಾಗಿದೆ ಆ್ಯಂಡ್ ಕಿಚನ್ ದೊಡ್ಡದಾಗಿದೆ. ನೀವು ಫ್ರಿಡ್ಜ್ ಆಚೆ ಹಾಕೋಬೇಕು, ಎಲ್ಲ ಕರೆಕ್ಟಾಗಿದೆ. ಇದು G+4 ಇರೋವಂಥದ್ದು. ಓಕೆ, ನಾನೀಗ ಮೇಲ್ಗಡೆ ಕರ್ಕೊಂಡು ಹೋಗಲ್ಲ, ಇಲ್ಲಿ ಮುಂದ್ಗಡೆ ಇರೋಂಥದ್ದನ್ನು ತೋರಿಸ್ತೀನಿ. ಇದಾದಮೇಲೆ ನಾವು ಆ ಕಡೆ ಹೋಗೋದು ಕಡತನ ಮಲೆ, ಅದು ಬಾಯಿಗೆ ಬರೋಲ್ಲ, ಮುಂದಿನ ಸಂಚಿಕೆನಲ್ಲಿ ಅದನ್ನು ತೋರಿಸ್ತೀನಿ. ನಾವು ಇಲ್ಲಿಂದ ಅಲ್ಲಿಗೆ ಮಾಡೋಣ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.